ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವುಂಟಾಗಲಿ. ಪ್ರೀತಿಯ ದೇವ್ರ ಮಕ್ಕಳೇ, ಮತ್ತೆ ಈ ಡೈಲಿ ನ್ಯೂಸ್ ಮೂಲಕ ನಿಮ್ಮನ್ನು ಸಂಧಿಸುವಂತೆ ದೇವರು ಕೊಟ್ಟ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇವತ್ತು ಕೂಡ ಯೇಸು ಸ್ವಾಮಿ ನಮ್ಮನ್ನು ಕಾಯುವಾತನೋ. ಆಮೇನ್. ಪ್ರಿಯ ಮಕ್ಕಳೇ, ನಿನ್ನೆ ಕರ್ತನಾದ ಯೇಸು ನಮ್ಮೊಂದಿಗೆ ಮಾತಾಡಿದನು. ಆತನು ನಮಗೆ ತಪ್ಪಿಸುವ ಆತನಾಗಿದ್ದಾನೆ. ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿದಲ್ಲೂ ತಪ್ಪಿಸುವಂಥ ದೇವರು. ಇವತ್ತು ಅದೇ ಯೇಸು ಸ್ವಾಮಿ ಹೇಳ್ತಾರೆ, ಮಗನೇ ಮಗಳೇ, ನಾನು ನಿಮ್ಮನ್ನು ಕಾಯುವಾತನು. ಆಮೇಲೆ ನೀವು ಕೀರ್ತನೆ 91ನೇ ಅಧ್ಯಾಯ 11 ಮತ್ತು 12 ವಾಕ್ಯದಲ್ಲಿ ಓದಿ ನೋಡುವಾಗ ಸ್ಲ್ಯಾಮ್ಸ್ 91 verse 11 and 12 ಅಲ್ಲಿ ಕೀರ್ತನೆಗಳು 91, 11 ಮತ್ತು 12 ವಾಕ್ಯದಲ್ಲಿ, ನೀನು ಹೋಗುವಾಗಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಳ್ಳಿಗೆ ತಗಲಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಯೇಸು ಸ್ವಾಮಿ ಆತನ ಮಕ್ಕಳನ್ನು, ನಮ್ಮನ್ನು ಎಷ್ಟು ಅಧಿಕವಾಗಿ ಪ್ರೀತಿಸುವ ದೇವರು. ಅಮ್ಮೆ ನೋಡಿ, ಯೇಸು ಸ್ವಾಮಿ ನಮ್ಮ ಮೇಲೆ ಎಷ್ಟು ಗಮನವನ್ನು ಇಟ್ಟಿದ್ದಾರೆ, ಎಷ್ಟು ಒಂದು ಪ್ರೀತಿಯನ್ನು ಇಟ್ಟಿದ್ದಾರೆ. ಆತನು ನೀನು ಹೋಗುವಾಗಲ್ಲ ನಿನ್ನನ್ನು ಕಾಯುವುದಕ್ಕೆ, ನೀವು ಹೋಗುವಾಗ ಬರುವಾಗ ನಿಮ್ಮನ್ನು ಕಾಯುವುದಕ್ಕೆ ಆತ ನಿಮ್ಮ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡ್ತಾರೆ. ನಿನ್ನ ಕಾಲು ಕಲ್ಲಿಗೆ ತಗಲಂತೆ ಅವರನ್ನು ನಿನ್ನ ಕೈಗಳಲ್ಲಿ ಎತ್ತಿಕೊಳ್ಳುವರು. ನೋಡಿ, ಇವತ್ತು ಎಷ್ಟೋ ಜನ ಪ್ರಯಾಣ ಮಾಡುವಾಗ, ಸ್ಕೂಲ್ಗೆ ಹೋಗುವಾಗ, ಕಾಲೇಜ್ಗೆ ಹೋಗುವಾಗ, ಕೆಲಸಕ್ಕೆ ಹೋಗುವಾಗ, ಅಥವಾ ಒಂದು ಊರಿಗೆ ಫಂಕ್ಷನ್ ಹೋಗುವಾಗ ಎಷ್ಟೋ ರಸ್ತೆ ಅಪಘಾತ ಆಗಿ, ಎಷ್ಟು ಆಕ್ಸಿಡೆಂಟ್ ಆಗಿ ಅಲ್ಲೇ ಸ್ಪಾಟ್ ಔಟ್ ಆಗಿಬಿಡ್ತಾರೆ. ಎಷ್ಟು ಜನ ಸತ್ತೋಗ್ಬಿಡ್ತಾರೆ. ಹೋಗ್ತಿರುವಾಗ ಒಂದು ಕಲ್ಲು ಕಾಲಿಗೆ ತಗಲಿ ಕೆರಡೆ ಬಿದ್ದು ಸ್ಪಾಟ್ ಔಟ್ ಆಗಿಬಿಡ್ತಾರೆ. ಆದರೆ ಯೇಸು ನಮ್ಮನ್ನು ಕಾಯುವಾತನೋ. ಆ ಎಲ್ಲ ಒಂದು ಆಪತ್ತಿಂದ, ಕೇಡಿಂದ, ವಿಪತ್ತಿನಿಂದ, ಅಪಘಾತಗಳಿಂದ ದೇವರು ತನ್ನ ದೂತರನ್ನು ಕಳಿಸಿ, ಆಮೇ ನಮ್ಮ ವಿಷಯವಾಗಿ ನನ್ನ ಮಕ್ಕಳು ಪ್ರಯಾಣ ಮಾಡ್ತಿದ್ದಾರೆ, ಸ್ಕೂಲ್ಗೆ ಹೋಗ್ತಿದ್ದಾರೆ, ಕಾಲೇಜ್ಗೆ ಹೋಗ್ತಿದ್ದಾರೆ, ಕೆಲಸಕ್ಕೆ ಹೋಗ್ತಿದ್ದಾರೆ, ಅವ್ರು ಯಾವುದೋ ವಿಷಯಕ್ಕೆ ಫಂಕ್ಷನ್ಗೆ ಹೋಗ್ತಿದ್ದಾರೆ, ಅವರ ಕಾಯುವ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡ್ತಾನೆ. ಅವರು ನಮ್ಮ ಕಾಲು ಕಲ್ಲಿದಂತೆ ತನ್ನ ಕೈಗಳಲ್ಲಿ ಎತ್ತಿಕೊಳ್ಳೋ ದೇವರು. ಅದರಿಂದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನೀವು ಎಲ್ಲಿ ಹೋದರೂ ಕೂಡ, ಸ್ಕೂಲ್ಗೆ ಹೋಗ್ತಾ ಇದ್ದೀರಾ, ಕಾಲೇಜ್ಗೆ ಹೋಗ್ತಾ ಇದ್ದೀರಾ, ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಫಂಕ್ಷನ್ಗೆ ಹೋಗ್ತಿದ್ದೀರಾ, ಅಥವಾ ಸೇವೆಗೆ ಹೋಗ್ತಾ ಇದ್ದೀರಾ, ಅಥವಾ ನೀವು ಊರಿಗೆ ಹೋಗ್ತಿದ್ರಾ, ಪ್ರಾರ್ಥನೆ ಮಾಡಿ, ಏಸಪ್ಪ ನಿಮ್ಮ ಕಾಯುವಿಕೆ ನನಗೆ ಬೇಕಪ್ಪ, ನಿಮ್ಮ ರಕ್ಷಣೆ ನನಗೆ ಬೇಕಪ್ಪ, ನಿಮ್ಮ ದೂತರು ಕಾವಲಾಗಿದ್ದು ನಾನು ಹೋಗುವಾಗ ಬರುವಾಗ ಕಾಯಬೇಕೆಂದು ಪ್ರಾರ್ಥಿಸುವಾಗ ದೇವರು ನಿಮ್ಮನ್ನು ಕಾಯುವಾತನಾಗಿದ್ದಾನೆ. ಆತನ ದೂತರಿಗೆ ಅಪ್ಪಣೆ ಕೊಟ್ಟು ನೀವು ಹೋಗುವಾಗ ಬರುವಾಗ ನಿಮ್ಮನ್ನು ಯಾವ ಆಪತ್ತು, ಕೇಡು, ವಿಪತ್ತು ಮುಟ್ಟದಂತೆ ನಿಮ್ಮನ್ನು ಕಾಯುವನಾಗಿದ್ದಾನೆ. ನೀವು ಕಾರಲ್ಲಿ ಹೋಗ್ತೀರಾ, ಗಾಡಿಯಲ್ಲಿ ಹೋಗ್ತೀರಾ, ಅಥವಾ ಯಾವುದೇ ರೀತಿಯಲ್ಲಿ ಪ್ರಯಾಣ ಮಾಡುವಾಗ ಕೂಡ ವಾಹನಗಳಾಗಿ ಪ್ರಾರ್ಥಿಸಿ ದೇವರ ಕಾಯುವಿಕೆಗಾಗಿ ನಿಮ್ಮ ಪ್ರಯಾಣ ಸುರಕ್ಷಿತವಂತೆ ಪ್ರಾರ್ಥಿಸುವಾಗ ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಟ್ಟು ನಿಮ್ಮನ್ನು ಕಾಯುವಾಗಿದ್ದಾರೆ. ಪ್ರಾರ್ಥಿಸೋಣವಾ? ಯೇಸುವೆ, ಈ ಒಳ್ಳೆ ಸಮಯಗ ಸ್ತೋತ್ರಪ್ಪ. ಈ ಡೈಲಿ ದಿನ ಸೇವೆಯ ಮೂಲಕ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಂದು ಮಕ್ಕಳಿಗೆ ಅವರು ಹೋಗುವಾಗ ಬರುವಾಗ ಪ್ರಯಾಣ ಮಾಡುವಾಗ ವಾಹನ ಓಡಿಸುವಾಗ ಕರ್ತನೇ ನಿಮ್ಮ ಕಾಯುವಿಕೆ ಇರಬೇಕೆಂದು ಪ್ರಾರ್ಥಿಸಪ್ಪ. ಕೆಡುಕಾದ ಸೈತಾನ ಯಾವುದೇ ಅಪಘಾತ, ಯಾವುದೇ ಕೇಡು ಕರ್ತನೇ, ಯಾವುದೇ ಮರಣವನ್ನು ಉಂಟು ಮಾಡದೆ ವಿಶೇಷ ಬೇಲೆ ಹಾಕಿ ನಿನಗೆ ಕಾಯಬೇಕೆಂದು ಪ್ರಾರ್ಥಿಸಿನಪ್ಪ. ಆ ರೀತಿ ಮಾಡಿದಕ್ಕೆ ಸ್ತೋತ್ರ. ಆಶೀರ್ವದಿಸ್ತೇನೆ ನಮ್ಮ ಜೀವನ ತಂದೆಯೇ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.